ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಕಲ್ಯಾಣ್ ಖಾರ ಅಥವಾ ಕೆಂಪು ಚಟ್ನಿ, ಕೆಂಪು ಖಾರ ಹಿಂಗ ಬಹಳಷ್ಟು ಹೆಸರುಗಳಿಂದ ಈ ಒಂದು ರೆಸಿಪಿನ ಕರೀತಾರ್ರಿ. ಈಗ ಮೊದಲಿಗೆ ನಾವು ಒಂದು ಕಡಾಯಿ ಇಟ್ಕೊಂಡಿವ್ರಿ. ಅದಕ್ಕೆ ಒಂದು 15ರಿಂದ 20 ಹಣ್ಣು ಮೆಣಸಿನ್ಕಾಯಿನ ತಗೊಂಡಿವ್ರಿ. ಈ ಒಂದು ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ರೀ. ಈ ಮೆಣಸಿನ್ಕಾಯಿ ಜಾಸ್ತಿ ಏನು ಖಾರ ಇರೋದಿಲ್ರಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿವ್ರಿ. ಹಂಗೆ ಫ್ರೈ ಮಾಡ್ಕೊಳ್ಳುವಾಗ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡಿವ್ರಿ. ಇದಾದ ನಂತರ ನಾವಿಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊಂಡಿವ್ರಿ. ಈಗ ಇದನ್ನ ಸ್ವಲ್ಪ ಒಂದು 2ರಿಂದ 3 ನಿಮಿಷ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ನಾವಿಲ್ಲಿ 1 ಎಸಳಿನಷ್ಟು ಕರಿಬೇವು ಸೇರಿಸ್ಕೊಂಡಿವ್ರಿ. ಈ ಕರಿಬೇವು ಹಾಕೊಂಡ ನಂತರ 1 ನಿಮಿಷ ಹಿಂಗೆ ಫ್ರೈ ಮಾಡ್ಬೇಕ್ರಿ. ಹಿಂಗೆ ಫ್ರೈ ಮಾಡ್ಕೊಂಡಿರುವಂತಹ ಎಲ್ಲ ಪದಾರ್ಥನೂ ನಾವು ಕಲ್ಬುತ್ಗೆ ಹಾಕೊಂಡೇವಿ ನೋಡ್ರಿ. ಕಲ್ಬುತ್ ಅಂದ್ರೆ ಈ ಥರ ಇರುವಂತಹ ಕಲ್ರಿ. ಈಗ ನಾವಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿವ್ರಿ. ಇದಾದ ನಂತರ ಸ್ವಲ್ಪ ಹಸಿ ಕೊತ್ತಂಬರಿ ಸೇರಿಸ್ಕೊಂಡಿವ್ರಿ. 1 ತುಂಡಷ್ಟು ಬೆಲ್ಲ ಸೇರಿಸ್ಕೊಂಡಿವ್ರಿ. ಈ ಒಂದು ಖಾರನ ಕಲ್ಯಾಣ್ ಖಾರ ಅಂತ ಯಾಕೆ ಕರೀತಾರಂದ್ರೆ ಹಿಂಗೆ ಕಲ್ಲೊಳಗೆ ಇದನ್ನು ಅರ್ಕೊಳ್ಳೋದ್ರಿಂದ ನೋಡ್ರಿ. ಹಿಂಗೆ ಮಾಡ್ಕೊಂಡ್ರೆ ಸ್ವಲ್ಪ ರುಚಿ ಭಾಳ ಅಂದ್ರೆ ಭಾಳ ಚಲೋ ಇರುತ್ತೆ. ನೀವು ಹಿಂಗೆ ಕಲ್ಲಾಗ ಹರ್ಕೊಳಕ್ಕೆ ಅಕಸ್ಮಾತ್ ಟೈಮ್ ಇಲ್ಲ ಅನ್ನೋದಾದ್ರೆ ಮಿಕ್ಸರ್ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೋಬೋದ್ರಿ. ಈಗ ನೀವಿಲ್ಲಿ ನೋಡ್ಬೋದ್ರಿ, ಒಂದು 50%ನಷ್ಟು ಈ ಒಂದು ಖಾರ ಸಣ್ಣಾಗೈತ್ರಿ. ಈ ಒಂದು ಖಾರನ ಮಾಡ್ಕೊಳ್ಳುವಾಗ ಸ್ವಲ್ಪನೂ ನೀರು ಸೋಕಿಸ್ಲಾರ್ದಂಗೆ ಮಾಡ್ಕೊಂಡ್ರೆ ಇದನ್ನು ನೀವು ಒಂದು ವಾರದವರೆಗೂ ಆರಾಮಾಗಿ ಇಟ್ಕೋಬಹುದ್ರಿ. ಈಗ ನೋಡ್ರಿ, ಈ ಒಂದು ಕಲ್ಯಾಣ್ ಖಾರ ಪರ್ಫೆಕ್ಟಾಗಿ ರೆಡಿ ಆಗೈತ್ರಿ. ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.